ಬರಬೇಕಾದ್ರೆ ಭಾಳ ಕಷ್ಟದಲ್ಲಿ ಬಂದು ಇವಾಗ ನೆಕ್ಸ್ಟ್ ಬರ್ಬೇಕಾದ್ರೆ ಕಾರಲ್ಲೇ ಬಂದು ಇವಾಗಲೂ ನಮ್ಮ ಫ್ರೆಂಡ್ ಜೊತೆಲಿ ಹೊಸ ಕಾರಲ್ಲಿ ಬಂದಿದ್ದೀವಿ. ಫಸ್ಟ್ ಬಂದಾಗ ಬಡತನದಲ್ಲಿ ಬಂದಿದ್ರಿ, ಈಗ ಕಾರಲ್ಲಿ ಬಂದಿದ್ದೀರಾ? ಹೌದು ಸರ್. ಅಷ್ಟೊಂದು ಕಷ್ಟ ಆಯ್ತಾ? ಸತ್ಯವಾಗಿ ಅಂತ ಕೇಳ್ಕೊಂಡಿದ್ದೀರಿ ಬಂದು. ತಾಯಿ ನಮಗೆ ಈಗ ಒಳ್ಳೆ ದಾರಿ ತೋರಿಸಿ ನಮ್ಗೆ ಅನುಗ್ರಹ ಮಾಡಿ ಆಶೀರ್ವಾದ ಮಾಡಿ ತಾಯಿ ಜಗನ್ಮಾತೆಯಿಂದ ನಮ್ಗೆ ಎಲ್ಲ ರೀತಿಯಲ್ಲಿ ಸಕಲ ಕಷ್ಟಗಳು ನಿವಾರಣೆಯಾಗಿ ಸುಖ ಸಂತೋಷ ಅಷ್ಟೈಶ್ವರ್ಯ ಸಕಲ ಭೋಗ ಭಾಗ್ಯಗಳು ಮಕ್ಕಳಲ್ಲಿ ವಿದ್ಯಾಭ್ಯಾಸ ಮತ್ತು ಶಿಕ್ಷಣದಲ್ಲಿ ಉನ್ನತ ಸ್ಥಾನ ಸಿಗಬೇಕು ಅಂತ ಕೇಳ್ಕೊಂಡಿದ್ದೀವಿ. ನಮ್ಮ ಮಕ್ಕಳೆಲ್ಲ ಮೈಸೂರಿಗೆ ಓದ್ತಾ ಇದ್ದಾರೆ. ಬೇರೆ ಕಡೆ ತುಂಬಾ ಬಡತನ ಇತ್ತು, ಭಾಳ ಕಷ್ಟ ಬಂದಿದ್ದೀರಾ? ಊಟಕ್ಕೂ ಕಷ್ಟವಾಗ್ಬಿಟ್ಟಿತ್ತು ಸರ್, ಅಂತ ನೀಚ ಸ್ಥಿತಿಗೆ ಬಂದ್ಬಿಟ್ಟಿತ್ತು. ನಾವು 1 ವರ್ಷ ಆಯ್ತು, ಒಂದು 5-6 ಸಲ ಬಂದಿದ್ದೀವಿ. 5-6 ಸರಿ ಬರುವಂತ ವಿಶೇಷತೆ ನಿಮ್ಮ ಜೀವನದಲ್ಲಿ ಏನಾಗಿದೆ? ಅಂದ್ರೆ ನಮ್ಗೆ ಇಲ್ಲಿ ಬಂದ್ರೆ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ. ನಿಮ್ಗ ದೇವ್ರು ನೋಡುವಾಗ್ಲೇ ಒಂಥರ ನಿಮ್ ಕಣ್ಣೆಲ್ಲ ಒಂಥರ ಕಣ್ಣು ದೊಡ್ಡದಾಗ್ತಾ ಇದೆ. ಇಲ್ಲ ಖುಷಿ ಆಗುತ್ತೆ. ತುಂಬಾ ಖುಷಿ ಆಗುತ್ತೆ. ಮಾಸ್ಟ್ರು ಅಷ್ಟೇ ತುಂಬಾ ಪರ್ಫೆಕ್ಟ್ ಅಲ್ಲಿ ಹೇಳ್ತಾರೆ, ಹೀಗೆ ಮಕ್ಕಳು ಹೀಗೆ ಎಜುಕೇಶನ್ ಮಾಡಬೇಕು, ಇಷ್ಟೊತ್ತಿಗೆ ಹೇಳ್ಬೇಕು, ಹೀಗೆ ಇರಬೇಕು ಮಕ್ಕಳು. ನಿಮ್ಮ ಮಕ್ಕಳಿಗೆ ಇಷ್ಟೇ ಪರ್ಸೆಂಟೇಜ್ ಬರುತ್ತೆ ಅಂತ ಹೇಳಿದ್ರಂತ ಗುರುಗಳು, ಅಷ್ಟೇ ಬಂದಿದೆ? ಹೌದು ಬಂದಿದೆ, ಅದಕ್ಕಿಂತ ಜಾಸ್ತಿನೇ ಬಂದಿದೆ. ಅಂದ್ರೆ ನಾನು ಹೇಳಿದ್ದೆ, ಮಾಸ್ಟರ್ ಹೇಳಿದ್ರಲ್ಲ ಅದಕ್ಕಿಂತ ಜಾಸ್ತಿ ತೆಗಿಬೇಕು, ಚಾಲೆಂಜಿಂಗ್ ಮೈಂಡ್ ಇರಬೇಕು ಅಂತ, ಅದಕ್ಕಿಂತ ಜಾಸ್ತಿ ಬಂದಿದೆ. ಅದಕ್ಕೋಸ್ಕರ ಇಲ್ಲಿ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಅದು ಬಿಟ್ಟು ಬೇರೆ ಏನು ಒಳ್ಳೇದಾಗಿದೆ ನೀವು? ಅಂದ್ರೆ ಎಲ್ಲ ಆರ್ಥಿಕ ಇದ್ರಲ್ಲೆಲ್ಲ ಒಳ್ಳೇದಾಗಿದೆ. ಕೆಲವೊಂದು ಹೇಳ್ಕೊಳಕ್ಕಾಗಲ್ಲ ಪಬ್ಲಿಕ್. ಈಗ ಆಯ್ತು ಮೇಡಮ್, ಒಳ್ಳೇದಾಗಿದೆ. ಈ ಖುಷಿ ನೋಡಿದ್ರೆ ಇನ್ನೂ ಒಂದಷ್ಟು ಹೆಚ್ಚಾಗಿ ತಾಯಿ ಆಶೀರ್ವಾದ ಮಾಡಲಿ. ಮಾಸ್ಟ್ರು ಮಾತ್ರ ಗ್ರೇಟ್. ಅವರು 1 ರೂಪಾಯಿನೇ ತಗೊಳಲ್ಲ, ನಮಗೆ ಬೇಕಾದ್ರೆ ಹಣ ಕೊಡ್ತಾರೆ, ಬೇಕೇ ದುಡ್ಡೇ ತಗೊಳ್ಳಲ್ಲ. ನಿಮ್ಮ ಹತ್ರ ದುಡ್ಡೇ ತಗೊಳಲ್ಲ. ಅಂದ್ರೆ ಯಾವುದೇ ರೀತಿ ಮೌಢ್ಯ ಇಲ್ಲ, ಯಾವುದೇ ದುಡ್ಡು ಕಾಸು ಏನಿಲ್ಲ. ಮಾಸ್ಟ್ರು 1 ರೂಪಾಯಿನೂ ತಗೊಳಲ್ಲ, ಅವರೇ ಕೊಡ್ತಾರೆ ನಮಗೆ 5 ರೂಪಾಯಿ 9 ರೂಪಾಯಿ ಹೀಗೆಲ್ಲ. ಎಲ್ಲರೂ ಗುರುಗಳಂತಾರೆ, ನೀವು ಮಾತ್ರ ಮಾಸ್ಟರ್ ಅಂತ ಇದ್ದೀರಿ. ನಿಮಗೆ ಮಾಸ್ಟರ್ ಆಗ್ಬಿಟ್ಟಿದ್ದಾರೆ ಅವರು. ಅಲ್ಲ, ಗುರುಗಳು ಅವರು, ಮಾಸ್ಟರ್ ಇವರು. ಅಕ್ಷರಾಭ್ಯಾಸ ಮಾಡಿಸ್ತಾರಲ್ಲ ಅವರು ಮಾಸ್ಟರ್. ಯಾವುದೇ ರೀತಿ ದುಡ್ಡು ಕಾಸಿಲ್ಲ, ಇದಕ್ಕೆ ಫ್ರೀಯಾಗಿ ಮಾಡ್ಕೊಡ್ತಾರೆ. ಫ್ರೀಯಾಗಿ ಮಾಡ್ಕೊಡ್ತಾರೆ. ಅಕ್ಷರಾಭ್ಯಾಸ ನಾಲ್ಗೆ ಮೇಲೆ ಬರೆಸ್ತಿರೋದು, ಯಾವುದೇ ರೀತಿ ದುಡ್ಡು ಇಲ್ಲ. ಯಾರಾದ್ರೂ ಕ್ಯೂ ಅಲ್ಲಿ ನಿಲ್ಸ್ಕೊಬಹುದು. ನೀವು ಎಷ್ಟು ಬಾರಿ ಬರ್ಸಿದ್ದೀರಾ? ನಾವು 3 ಸಲ ಬರ್ಸಿದ್ದೀವಿ. 3 ಸಾರಿ ದುಡ್ಡೇ ತಗೊಂಡಿಲ್ಲ? ಇಲ್ಲ.